ಅಮ್ಮು ಯಾಕೆ ಸುಸ್ತಾದಾಗಿದೆಯಲ್ಲ? ಏನಮ್ಮ ಹೊರಗಡೆ ಹೋಗಿ ಅದೇನು ಸ್ನ್ಯಾಕ್ಸ್ ತಿಂದರೂ ಕೂಡ ತುಂಬ ಸುಸ್ತಾಗ್ತಿರುತ್ತೆ. ಏನು ಹೊರಗಡೆ ಹೋಗಿ ಸ್ನ್ಯಾಕ್ ತಿಂದ್ಯಾ? ಕಣ್ಣಿಗೆ ಚೆನ್ನಾಗಿ ಕಾಣೋವೆಲ್ಲ ಮೈಕ್ ಚೆನ್ನಾಗಿರಲ್ಲ ಅಂತ ಗೊತ್ತಿಲ್ವಾ ನಿನ್ಗೆ? ನಾನ್ ಮನೇಲಿ ಇಷ್ಟು ಚೆನ್ನಾಗಿ ಘಮಘಮವಾಗಿ ಅಡುಗೆ ಮಾಡ್ತಾ ಇದ್ರೆ ನೀನು ಹೊರಗಡೆ ಹೋಗಿ ಹಾಳು ಮುಳು ತಿಂದ್ಬಿಟ್ಟು ಬರ್ತೀಯಾ? ಏನೋ ಅದೆಲ್ಲ ಬಿಡಿ, ತುಂಬಾ ಹಸುವಾಗ್ತಿದೆ. ಪ್ಲೀಸ್ ಏನಾದರೂ ಮಾಡ್ಕೊಡಮ್ಮ. ಸರಿ, ನೀನ್ ಹೆಲ್ಪ್ ಮಾಡಿದ್ರೆ ಬೇಗ ಏನಾದ್ರು ಮಾಡ್ಕೊಡ್ತೀನಿ. ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ನಂಗೆ ತಿನ್ನಕ್ಕೆ ಏನಾದರೂ ಕೊಟ್ರೆ ಸಾಕು. ಹೌದಾ? ಏನ್ ಸ್ಪೆಷಲ್ ಮಾಡ್ತಿದ್ಯಾ ಹೇಳು. ಇವಾಗ ಏನ್ ಮಾಡ್ತಾ ಇದ್ದೀನಿ ಗೊತ್ತಾ? ಚಿಕನ್ ಕಬಾಬ್. ಚಿಕನ್ ಕಬಾಬ್. ಓಕೆ, ನನಗೆ ಹಸುವಾಗಿರೋದಕ್ಕೂ ನೀನು ಮಾಡ್ತಿರೋ ಐಟಮ್ಸ್ಗೂ ಒಂದಕ್ಕೊಂದು ಸೂಪರ್ ಮ್ಯಾಚ್ ಆಗುತ್ತೆ. ಸರಿ, ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಏನೇನು ಪದಾರ್ಥ ಬೇಕು ಅಂತ ಬೇಗ ಹೇಳಿ. ಚಿಕನ್ ಕಬಾಬ್ ಮಾಡೋಕೆ ಬೇಕಾಗುವ ಪದಾರ್ಥಗಳು: ಚಿಕನ್ ಕೀಮಾ 1/4 kg, ಒಂದು 1/4 ಬಟ್ಲು ಹುರುಗಡ್ಲೆ, ಬೆಣ್ಣೆ 1-2 ಚಮಚಿ, 1 ನಿಂಬೆ ಹಣ್ಣು, ಕಬಾಬ್ ಸ್ಟಿಕ್ಸ್ 4, ಹಾಗೇನೆ ಚಕ್ಕೆ ಲವಂಗ 1-2, 1 ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು, 1 ಚಿಟಿಕೆ ಅರಿಶಿಣದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, 1/4 ಬಟ್ಲು ತೆಂಗಿನಕಾಯಿ ತುರಿ, ಗರಂ ಮಸಾಲ ಪೌಡರ್ ಒಂದು ಅರ್ಧ ಟೀ ಸ್ಪೂನ್, ಸಾಂಬಾರ್ ಪೌಡರ್ 1 ಟೀ ಸ್ಪೂನ್, ಉಪ್ಪು. ಸರಿ, ಓಕೆ. ಇವಾಗ ಏನು ಮಾಡಬೇಕು? ಫಸ್ಟ್ ಈಗ ಏನು ಮಾಡ್ಬೇಕಂದ್ರೆ ಮಿಕ್ಸಿ ಜಾರು, ಇಲ್ಲಿ ಸ್ಟೀಲ್ ಜಾರ್ ಇದೆಯಲ್ಲ ದೊಡ್ಡದು, ಅಮ್ಮ ಇದು ಕಬಾಬ್ ಸ್ಟಿಕ್ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ. ಇದು ತೆಗ್ದಿಟ್ಕೊಂಡ್ರೆ ಎಷ್ಟೊಂದು ಕೆಲ್ಸಕ್ಕೆ ಬರುತ್ತೆ ಗೊತ್ತಾ? ಪೆನ್ನಿನ ನಿಬ್ ಕೂಡ ಇಷ್ಟೊಂದು ಚೂಪಾಗಿರಲ್ಲ. ಹಾಗಂತ ಬರೆಯೋಕೇನು ಹೋಗ್ಬೇಡ. ಸರಿ, ಈಗ ಫಸ್ಟ್ ಏನ್ ಮಾಡೋಣ ಅಂದ್ರೆ ಈ ಹುರ್ಗಡ್ಲೆ 1/4 ಬಟ್ಲು. ಸರಿ, ಹುರ್ಗಡ್ಲೆ ಯಾಕೆ ಹಾಕ್ತಾ ಇದೀವಿ ಅಂದ್ರೆ ಬೈಂಡಿಂಗ್, ಚಿಕನ್ ಕೀಮಾ ಮುದ್ದೆ ತರ ಮಾಡುವಾಗ ಬಿಟ್ಕೊಳಲ್ಲ, ಕಬಾಬ್ ತರ ಮಾಡ್ಕೊಳ್ಳುವಾಗ ಒಡೆದೋಗಲ್ಲ. ಸರಿ, ಅದು ಪ್ರಿವೆಂಟ್ ಮಾಡುತ್ತೆ. ಅಂದ್ರೆ ಕಡಲೆ ಹಿಟ್ಟು ತರ ಯೂಸ್ ಆಗುತ್ತೆ. ಆಯ್ತಾ? 1-2 ಲವಂಗ. ಓಕೆ, ಇದೆಲ್ಲನೂ ಹಾಕ್ಬಿಟ್ಟು ಒಂದ್ಸಾರಿ ಮಿಕ್ಸಿ ಮಾಡ್ಕೊಂಡು ಬಾ. ಚೆನ್ನಾಗಿ ಪೌಡ್ರ್ ಆಗಬೇಕು. ಪೂರ್ತಿ ನುಣ್ಣಗಾಗಿರ್ಬೇಕಾ? ನೋಡು ಒಂದ್ಸರಿ ಅಮ್ಮ. ಆಗಿದ್ಯಾ? ಸಾಕಾ? ಸೊ ಇದನ್ನ 1 ನಿಮಿಷ ಇರೋ, ಮಿಕ್ಸಿದು ಇನ್ನೂ ಕೆಲಸ ಇದೆ. ಇದನ್ನ ಒಂದು ಬಟ್ಲಿಗೆ ಹಾಕೊಳ್ಳೋಣ. ಹಾಗೇನೆ ಚಿಕನ್ ಕೀಮಾನ ಒಂದ್ಸಾರಿ ಹಾಗೆ ತಿರುಗಿಸ್ಬೇಕು. ಇದನ್ನ ಒಂದ್ಸರಿ ಅಲ್ಲೇ ನೋಡ್ಕೊಂಡು ನಾನೇ ತಿರುಗಿಸ್ಬಿಡ್ತೀನಿ ಬಾ. ಸರಿ, ಸೊ ಆಯ್ತಮ್ಮ. ಅಂದ್ರೆ ನೀನ್ ಆ ಪೀಸ್ ತುಂಬಾ ನುಣ್ಣಗಾಗ್ಬೇಕು? ಬೇಡ, ಅದಕ್ಕೋಸ್ಕರನೇ ಜಸ್ಟ್ ಕ್ರಶ್ ತರ ಆದ್ರೆ ಸಾಕು. ಸೊ ಈಗ ಮಾಡ್ಕೊಳ್ವಾಗ ನೀರೇನೋ ಹಾಕೊಳ್ಳೋದು ಬೇಡ. ಸೊ ಇದೇಪ್ಪ ಮೇನ್ ಕೆಲಸ ಅಂದ್ರೆ. ಓಕೆ ಅಮ್ಮ, ಇದಕ್ಕೀಗ ಸಾಂಬಾರ್ ಪೌಡರಲ್ಲೇ ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಎಲ್ಲ ಇರುತ್ತಲ್ವಾ, ಅದಕ್ಕೆ ಸಾಂಬಾರ್ ಪೌಡರ್ ಸ್ವಲ್ಪ ಜಾಸ್ತಿ ಆಗ್ಬೇಕು. 1-2 ಚಮಚ. ದೊಡ್ಡ ಚಮಚ ಆದ್ರೆ 1. ಅಂದ್ರೆ ಖಾರ ಎಷ್ಟು ಕಷ್ಟ? ಖಾರನೂ ಇದ್ರಲ್ಲೇ ಇರುತ್ತಲ್ವಾ. ಸೊ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಫೈನ್ ಆಗಿ ಹೆಚ್ಕೋಬೇಕು, ಯಾಕಂದ್ರೆ ಕಬಾಬ್ ಮಾಡ್ತಾ ಇದೀವಿ. ಸೊ ದಪ್ಪಕ್ಕೆ ಹೆಚ್ಕೊಂಡ್ರೆ ಬಿಟ್ಟುಕೊಬಿಡುತ್ತೆ. ಹಾಗೆ ಅರಿಶಿಣದ ಪುಡಿ, ಕೊತ್ತಂಬರಿ ಸೊಪ್ಪು, ಇದು ಬೇಕಿದ್ದಲ್ಲಿ ಹಾಕೋಬಹುದು, ಇಲ್ಲ ಅಂದ್ರೂ ಪರವಾಗಿಲ್ಲ. ಉಪ್ಪು. ಓಕೆ, ಸ್ಯಾರಿ ಕಲರ್ ಎಷ್ಟು ಚೆನ್ನಾಗಿದೆ ಇವತ್ತು ಅಮ್ಮ, ಏನಿಟ್ಟಿರೋದು ಸೂಪರ್ ಆಗಿದೆ. ಹಾಗೆ ಅಮ್ಮ 1/4 ಬಟ್ಲು ತೆಂಗಿನಕಾಯಿ ತುರಿ, 1 ಚಮಚಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಎಲ್ಲ ಅದಕ್ಕೆ ಮಿಕ್ಸ್ ಮಾಡ್ಬೇಕಾ? ಸೊ ಒಂದು 1/4 ಟೀ ಸ್ಪೂನ್ ಗರಂ ಮಸಾಲ ಪೌಡರ್. ಆಮೇಲೆ ಸೊ ಹಾಗೆ ನಿಂಬೆಹಣ್ಣು. ಅಮ್ಮ ಫಸ್ಟ್ ಇದನ್ನ ಈ ತರ ಚೆನ್ನಾಗಿ ಕೈಲೇ ಕಲಿಸ್ಕೋಬೇಕು. ಬೇಕಿದ್ರೆ ಮಾತ್ರ ನೀರು ಹಾಕೋಬೇಕು, ಜಾಸ್ತಿ ನೀರು ಮಾಡ್ಕೋಬಾರ್ದು. ಯಾವ ತರ ಕಲ್ಸ್ಕೊಬೇಕಾಗುತ್ತಮ್ಮ? ಜಸ್ಟ್ ನಾವು ನಾರ್ಮಲ್ ವಡೆಗೆಲ್ಲ ಹೇಗೆ ಮಾಡ್ಕೋತೀವಿ ಇದರಲ್ಲಿ ಬೇಕಾದ್ರೆ ಕೊಡು. ಸೊ ಹೀಗೆ ಕಲ್ಸ್ಕೊಂಡದ್ನ 10 ನಿಮಿಷ ಮುಚ್ಚಿಡ್ಬೇಕು. ಯಾಕೆ ಅಂತಂದ್ರೆ ಅಮ್ಮ ಸ್ವಲ್ಪ ಎಲ್ಲ ಸೆಟ್ ಆಗ್ಬೇಕು, ಆಯ್ತಾ, ಬೈಂಡ್ ಆಗ್ಬೇಕು. ಅದಕ್ಕೆ ಇದ್ರ ಮುಚ್ಚಳ ತಂದು ಮುಚ್ಚಿಟ್ಬಿಡೋಣ. ಇದನ್ನ ಮುಚ್ಚಿಟ್ಬಿಡೋಣ ಅಮ್ಮ. 10 ಮಿನಿಟ್ಸ್ ಆಗಿದೆ ಅಲ್ಲ ಇದು. ಸೊ ಈಗ ಒಂದ್ಸರಿ ತೆಗೆದು ನೋಡೋಣ. ಸರಿ, ಆಗಿದೆಯಲ್ಲ. ಈಗ ಇದು ಇನ್ನೂ ಸ್ವಲ್ಪ ಡ್ರೈ ಆಗಿದೆ ಅಂತಂದ್ರೆ ಅನ್ಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕೋಬಹುದು, ಆಯ್ತಾ. ಫಸ್ಟ್ ಚಿಕ್ಕ ಉಂಡೆ ಹಾಗೇನೆ ಸ್ವಲ್ಪ ಒಂದು ಬಟ್ಲಲ್ಲಿ ನೀರು ಇಟ್ಕೋಬೇಕಮ್ಮ, ಒಂಚೂರು. ಯಾಕೆ ಅಂತಂದ್ರೆ ಸ್ವಲ್ಪ ಏನಾದ್ರು
ಅಂಟ್ಕೊಂತ ಇದು ಸ್ಟಿಕ್ ಆಗ್ತಾ ಇದೆ ಅಂತ ಅನ್ಕೋ, ಅವಾಗ ಸ್ವಲ್ಪ ಒದ್ದೆ ಮಾಡ್ಕೋಬಹುದು. ಈಗ ಒಂದೊಂದು ಸ್ಟಿಕ್ ತಗೊಂಡು ಅದೇನಕ್ಕೆ ಈ ಥರನಾ? ಈ ಅಂಚು ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕು, ಆಯ್ತಾ? ಸರಿ, ಇರಬೇಕು, ಡಿಸ್ಟರ್ಬ್ ಮಾಡಬೇಡ ಅದನ್ನ. ಸೊ ಈ ಥರ ಲಾಲಿಪಾಪ್ ಥರ ಕಡ್ಡಿಗಳನ್ನ ಮಾಡಿಡೋದು. ಓಕೆ, ಹೀಗೆ ಎಲ್ಲ ಮಾಡಿಟ್ಕೋಬೇಕಮ್ಮ. ಹಾಂ. ಸೊ ಅಮ್ಮ 5 ಪೀಸ್ ಇದೆ ಇಲ್ಲಿ, 5 ಕಡ್ಡಿಗಳನ್ನ ಮಾಡಿ ಹಾಕಿದ್ಯಾ? ಸೊ ಇದು 6ನೇದು. ಸೊ ಅದು ಆ ಕಡೆ ಇಟ್ಬಿಟ್ರೆ ಬೆಸ್ಟ್ ಅಲ್ಲ? ಸೊ ನಾನು ಇದನ್ನ ಇಟ್ಬಿಟ್ಟು ಕೈ ತೊಳ್ಕೊಂಡು ಬರ್ತೀನಿ. ಅಮ್ಮ ಈಗ ಮಾಡಿದ ಕಬಾಬ್ಸ್ನ ಇವಾಗ ಸ್ಟವ್ ಆನ್ ಮಾಡಿ ತವೆ ಮೇಲೆ ಇಟ್ಟು ಸ್ವಲ್ಪ ಬೆಣ್ಣೆ ಜೊತೆ ರೋಸ್ಟ್ ಮಾಡ್ಕೋಬೇಕು. ಸೊ ಸ್ವಲ್ಪ ಬೆಣ್ಣೆ ಕೊಡು. ಸ್ವಲ್ಪ ಕಡಿಮೆ ಊರಿನಲ್ಲಿ ಇಟ್ಟು ಒಂದು 10-15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಒಂದು ಹಾಕಿ 10-15? ಇಲ್ಲ ಎಲ್ಲ ಒಂದು ಒಟ್ಟಿಗೆ ಹಾಕ್ಬಿಟ್ಟು, ಆಯ್ತಲ್ಲ? ಸ್ವಲ್ಪ ಮಧ್ಯದಲ್ಲಿ ಇಡಮ್ಮ. ಸೊ ಇದು ಒಂದು 5 ನಿಮಿಷ ಆದಮೇಲೆ ಹೀಗೆ ಟರ್ನ್ ಮಾಡ್ಕೊಳ್ಳೋಣ. ಹೀಗೆ ಟರ್ನ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಕೀಮಾ ಅಂದರೆ ಅದು ಬಾಯ್ಲ್ ಆಗಿರಲಿಲ್ಲ, ಸಿಹಿ ಕೀಮಾನೇ ಅಲ್ವಾ ಮಾಡ್ಕೊಂಡಿರೋದು. ಇಟ್ ವಿಲ್ ಟೇಕ್ ಟೈಮ್, ಅಟ್ಲೀಸ್ಟ್ 10 to 15 ಮಿನಿಟ್ಸ್. ಚಮಚಿ ಕೊಡು, ಒಂದು ಸ್ವಲ್ಪ ಹುಷಾರಾಗಿ ಬೇಯಿಸ್ಕೋಬೇಕು. ಇನ್ನೂ ಸ್ವಲ್ಪ ಬೆಣ್ಣೆ ಕೊಡು, ತಗೋತೀನಿ, ಆಯಿತಾ? ಬೆಣ್ಣೆಲಿಗೆ ಚೆನ್ನಾಗಿ ಕಡಿಮೆ ಊರಿನಲ್ಲಿ, ಉರಿ ಕಡಿಮೆ ಇರಬೇಕು. ಅವಾಗವಾಗ ಸ್ವಲ್ಪ ತಿರುಗಿಸ್ತಾ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿದ್ಯಾ, ಸ್ವಲ್ಪ ಆಗಲೇ ರೋಸ್ಟ್ ಆಗ್ತಾ ಇದೆ ಇದು. ಅಮ್ಮ ಒಂದು 5 to 10 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಓಕೆ ಅಮ್ಮ, ನೋಡಿದ್ಯಾ ಹೇಗೆ ಗೋಲ್ಡನ್ ಕಲರ್ ಬರೋ ಹಾಗೆ ರೋಸ್ಟ್ ಮಾಡಿದ್ವಿ. ಒಂದು 10 ಮಿನಿಟ್ಸ್ ಎರಡು ಸೈಡನ್ನು ಹೀಗೆ ಬೇಯಿಸ್ಕೊಂಡ್ರೆ ನೋಡಿಲಿ. ಇನ್ನೊಂದು ವಿಷಯ ಗೊತ್ತಾ ಅಮ್ಮ, ಇದೇ ತರ ಕೆಂಡದ ಮೇಲೆ ಕೂಡ ಬೇಯಿಸ್ಕೋಬಹುದು, ಚೆನ್ನಾಗಿರುತ್ತೆ. ಅದು ಇನ್ನೂ ಟೇಸ್ಟ್ ಆಗಿರುತ್ತೆ, ಆಯ್ತಾ? ಇಲ್ಲ ಅಂದ್ರೆ ನಾರ್ಮಲ್, ಇದಂತೂ ಇದ್ದೇ ಇದೆ ಅಲ್ಲ. ಸೊ ಇದಾಗಿದೆ ಅಮ್ಮ, ಸ್ಟವ್ ಆಫ್ ಮಾಡೋಣ. ಸೊ ಅದು ಕೆಂಪಾಗಿದ್ರೆ, ರೋಸ್ಟ್ ಆಗಿದ್ರೆ ಗೊತ್ತಾಗಿದೆ ಅಂತ. ಹುರುಗಡ್ಲೆ ಪುಡಿ ಹಾಕಿರೋದ್ರಿಂದ ಎಲ್ಲೂ ಬಿಟ್ಕೊಂಡಿಲ್ಲ, ಇಲ್ಲ ಅಂತಂದ್ರೆ ಒಡೆದೋಗುತ್ತೆ. ಮೇನ್ ಆಗಿ ಕಡ್ಲೆ ಬಿಟ್ಕೊಳ್ದೆ ಇರಕ್ಕೆ. ಹಾಗೆ ಒಂದು ಸರ್ವಿಂಗ್ ಪ್ಲೇಟ್, ಈ ಕ್ಯಾಬೇಜ್ ಸಣ್ಣಗೆ ಹಚ್ಕೊಂಡಿರೋದು ಜಸ್ಟ್ ಈಗ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಅದನ್ನ ಸರ್ವ್ ಮಾಡಿದ್ರೆ ತಿನ್ನೋರು ಅದ್ರ ಜೊತೆ ತಿಂದರೆ ಆಹಾ. ಅಮ್ಮು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಚೂರು, ಹಾಗೆ ಸೌತೆಕಾಯಿ. ಓಕೆ. ಸೊ ಬೇಕಿದ್ರೆ ಒಂದು ನಿಂಬೆಹಣ್ಣು, ಅಂದರೆ ಬೇಕಾದವರು ಹಿಂಡ್ಕೊಂಡು ತಿನ್ಬೋದು. ಓಹೋ ಅಮ್ಮು, ಬಿಸಿ ಬಿಸಿ ಚಿಕನ್ ಕಬಾಬ್ ರೆಡಿ. ನೀನೀಗ ಟೇಸ್ಟ್ ಮಾಡಿ ನೋಡು. ಓಕೆ. ಚಿಕನ್ ಕಬಾಬ್ ಮಾಡುವ ವಿಧಾನ: ಮಿಕ್ಸಿಯಲ್ಲಿ ಹುರಿಗಡಲೆ ಪುಡಿ, ಚಕ್ಕೆ, ಲವಂಗ ಚೆನ್ನಾಗಿ ಪುಡಿ ಮಾಡಿಕೊಳ್ಳಬೇಕು. ಇದಕ್ಕೆ ಚಿಕನ್ ಕೀಮಾವನ್ನು ಹಾಕಿ ಒಂದು ಸಾರಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಬೇಕು. ಈ ಮಿಶ್ರಣವನ್ನು ಒಂದು ಬಟ್ಟಲಿಗೆ ಹಾಕಿಕೊಂಡು ಇದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರ್, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕ ಉಪ್ಪನ್ನು ಸೇರಿಸಿ ತೆಂಗಿನಕಾಯಿ ತುರಿ, ರುಬ್ಬಿದ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಕಲಿಸಿಕೊಳ್ಳಬೇಕು. ಬೇಕಿದ್ದಲ್ಲಿ ಸ್ವಲ್ಪ ನೀರನ್ನು ಸಿಂಪಡಿಸಿಕೊಳ್ಳಬಹುದು. ಈ ಮಿಶ್ರಣದಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಕಬಾಬ್ ಸ್ಟಿಕ್ನ ಸುತ್ತ ಸುತ್ತಿಕೊಳ್ಳುವುದು. ಹೀಗೆ ಮಾಡಿದ ಸ್ಟಿಕ್ಗಳನ್ನು ತವೆಯ ಮೇಲೆ 1 ಚಮಚ ಅಥವಾ 2 ಚಮಚ ಬೆಣ್ಣೆಯೊಂದಿಗೆ ಹದವಾಗಿ ರೋಸ್ಟ್ ಮಾಡಿಕೊಂಡು ಸಲಾಡ್ನೊಂದಿಗೆ ಬಿಸಿ ಬಿಸಿ ಸರ್ವ್ ಮಾಡಬೇಕು. ನಾನು ಏನ್ ರುಚಿ ಅಂತ ಹೇಳಿ, ತುಂಬಾ ಚೆನ್ನಾಗಿದೆ. ಉಪ್ಪಾಗ್ಲಿ, ಹುಳಿ, ಖಾರ ಎಲ್ಲ ಕೂಡ ಸಮಮಟ್ಟವಾಗಿದೆ. ಡಬಲ್ ಸೂಪರ್ ಆಗಿದೆ. ನನಗೆ ಹಸುವಾಗಿರೋದಕ್ಕೂ ನೀನು ಅಡುಗೆ ಮಾಡ್ಕೊಟ್ಟಿದ್ಕೂ ನಿಜವಾಗ್ಲೂ ಒಂದಕ್ಕೊಂದು ಹೆಂಗ್ ಮ್ಯಾಚ್ ಆಗಿದೆ ಅಂದ್ರೆ, ಈಗ 1 ಪೀಸ್ ಕೂಡ ನಿನ್ಕೊಡಲ್ಲ, ಎಲ್ಲ ನಂಗೆ. ಓಕೆನಾ? ಆಶೀರ್ವಾದ್ ಅಮ್ಮು ಮನೆಯಲ್ಲಿ ಘಮ ಘಮ ಅಡಿಗೆ.